ನೋಡಿ, ವೃಷಭ ರಾಶಿಯಲ್ಲಿ ಜನನವಾಗಿರೋ ರಾಶ್ಯಾಧಿಪತಿಯಾದಂತಹವರು ತನ್ನ ಉಚ್ಚ ಕ್ಷೇತ್ರದಲ್ಲಿ ಅದು ಒಂದು ಒಳ್ಳೆಯ ಒಂದು ಕ್ಷೇತ್ರದಲ್ಲಿ ಸ್ಥಿತರಾಗಿದ್ದಾರೆ. ಲಾಭಕ್ಷೇತ್ರ ಅಂತ ಹೇಳ್ತೀವಿ. ಉಚ್ಚನಾಗಿ ಲಾಭಕ್ಷೇತ್ರದಲ್ಲಿ ಸ್ಥಿತರಾಗಿದ್ದಾಗ ಅದ್ಭುತವಾದಂತಹ ಫಲವನ್ನು ಕೊಡ್ತಾರೆ. ಸ್ವಲ್ಪ ರಾಹು ಹಾಗೂ ಶನಿ ಭಗವಾನರಿಂದ ಪೀಡಿತರಾಗಿರೋದ್ರಿಂದ ಕೆಲಸ ಕಾರ್ಯಗಳು ನಿಧಾನ, ಅನಿರೀಕ್ಷಿತವಾಗಿ ಯಾವುದೋ ಒಂದು ಸಮಸ್ಯೆ ಬಂದು ಸೇರುವಂತ ಸಾಧ್ಯತೆಗಳಿರ್ತದೆ. ಅಂದ್ರೆ ನೀವು ಮಾಡುವಂತ ವೃತ್ತಿ, ಪ್ರವೃತ್ತಿ ಆಗಿರ್ಬೋದು, ಸ್ವಂತ ವೃತ್ತಿ ಆಗಿರ್ಬೋದು, ಸೇವಾ ವೃತ್ತಿ ಆಗಿರ್ಬೋದು, ಇಂತಹ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕೆಲಸ ಕಾರ್ಯ ವಿಳಂಬ ಅನ್ನೋದನ್ನ ಸೂಚಿಸ್ತಾ ಇದೆ. ಇನ್ನು ಅದನ್ನು ಹೊರತುಪಡಿಸಿದ್ರೆ ವ್ಯಯಸ್ಥಾನದಲ್ಲಿ ರವಿಯ ಒಂದು ಸಂಚಾರ, ಯಾವಾಗ ರವಿ ಭಗವಾನರು ವ್ಯಯಸ್ಥಾನ ಸಂಚಾರ ಮಾಡ್ತಾ ಇರ್ತಾರೋ ಆರೋಗ್ಯದಲ್ಲಿ ವ್ಯಯವನ್ನು ಸೂಚಿಸುವಂತ ಜಾಗವನ್ನು ಸೂಚಿಸ್ತದೆ. ಆರೋಗ್ಯಕಾರಕನೇ ರವಿ ಆಗಿರೋದ್ರಿಂದ ಆ ಆರೋಗ್ಯಕಾರಕರಾದಂತಹ ರವಿಯು 12ನೇ ಮನೆಯಲ್ಲಿ ಸಂಚಾರ ಮಾಡಿ ಸ್ವಲ್ಪ 12 ಅಂದ್ರೆ ವ್ಯಯಸ್ಥಾನ ಅಂತ ಹೇಳ್ತೀವಿ. ಆ ಕಾರಣದಿಂದ ಯಾರೆಲ್ಲ ಸರ್ಕಾರಿ ವೃತ್ತಿಯಲ್ಲಿ ಇರ್ತಾರೋ ಅವ್ರಿಗೂ ಸ್ವಲ್ಪ ಕಿರಿಕಿರಿ ಆಗುವಂತ ಸಾಧ್ಯತೆ. ವೃಷಭ ರಾಶಿಯಲ್ಲಿ ಸಂಚಾರ ಯಾರು ಹುಟ್ಟಿರ್ತಾರೋ ಅವರು ಸರ್ಕಾರಿ ವೃತ್ತಿಯಲ್ಲಿರೋರಿಗೂ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂಥದ್ದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಪ್ರಮುಖವಾಗಿ ಒಳ್ಳೆಯ ಒಂದು ವಾರವನ್ನ ನೀವು ಕಾಣಬಹುದು. ಸರಿ, ಪರಿಹಾರ ರೂಪಕವಾಗಿ ಏನು ಮಾಡ್ಕೋಬಹುದು ಅಂದ್ರೆ, ಖಂಡಿತ ನೀವು ವಿನಾಯಕನ ಒಂದು ಸ್ಮರಣೆ ಮಾಡಿ, ಲಕ್ಷ್ಮೀನಾರಾಯಣರ ಒಂದು ಸ್ಮರಣೆ ಮಾಡಿ, ಅದ್ಭುತವಾದಂತಹ ವಾರವನ್ನು ಕಾಣುತ್ತೀರಾ. ಮಂಗಳವಾರ, ಶುಕ್ರವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ.